ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಕಿತ್ತಳೆ ಹಣ್ಣಿನ ದೈನಂದಿನ ಉಪಯೋಗಗಳು ಹಾಗೂ ಆಯುರ್ವೇದದಲ್ಲಿ ಅದರ ಮಹತ್ವವನ್ನು ಹೇಗೆ ಬಳಸ್ತಾರೆ ಮತ್ತು ಅದರ ವಿವರವನ್ನು ನೀಡೋದಕ್ಕೆ ಬಂದಿದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಸಹಕರಿಸಿ ಅಂತ ಕೇಳ್ಕೊಡ್ತೀನಿ. ಕಿತ್ತಳೆ ಒಂದು ಪೌಷ್ಟಿಕತೆಯ ಮೇಳವಾಗಿದೆ. ಇದನ್ನು ನಾವು ಸಾಮಾನ್ಯವಾಗಿ ಆಹಾರ, ಪಾನೀಯ ಹಾಗೂ ಸೌಂದರ್ಯೋಪಚಾರಗಳಲ್ಲಿ ಬಳಸುತ್ತೇವೆ. ಇದು ರುಚಿಯಾಗಿರುವುದರಿಂದ ಜೊತೆಗೆ ಆರೋಗ್ಯಕ್ಕೆ ಅನೇಕ ಲಾಭಗಳನ್ನು ನೀಡುತ್ತವೆ. ಆಯುರ್ವೇದದಲ್ಲೂ ಕಿತ್ತಳೆ ಹಲವು ವೈದ್ಯಕೀಯ ಗುಣಗಳನ್ನು ಹೊಂದಿದ ಹಣ್ಣು ಎಂದು ಪರಿಗಣಿಸಲಾಗುತ್ತದೆ. ದೈನಂದಿನ ಉಪಯೋಗಗಳಲ್ಲಿ ನೋಡೋದಾದರೆ, ಕಿತ್ತಳೆಯನ್ನು ನೇರವಾಗಿ ತಿನ್ನಬಹುದು ಅಥವಾ ಹಸಿವು ತಣಿಸಲು ಉಪಯೋಗಿಸಬಹುದು. ಇದರಲ್ಲಿ ವಿಟಮಿನ್ ಸಿ ಬಹಳಷ್ಟು ಇರುತ್ತದೆ. ಹಾಗೂ ತಾಜಾ ಕಿತ್ತಳೆ ಜ್ಯೂಸ್ ದಿನನಿತ್ಯ ಸೇವಿಸಿದರೆ ದೇಹಕ್ಕೆ ತಾಜಾತನ ಹಾಗೂ ಶಕ್ತಿ ದೊರೆಯುತ್ತದೆ. ಶಾಲೆ, ಕಚೇರಿ, ಪ್ರಯಾಣ ಸಮಯದಲ್ಲಿ ಕಿತ್ತಳೆ ಹಣ್ಣು ಒಳ್ಳೆಯ ಸ್ನ್ಯಾಕ್ಸ್ ರೂಪವಾಗಿ ಆಯ್ಕೆಯಾಗುತ್ತದೆ. ಕಿತ್ತಳೆ ಚಿಪ್ಪು ಒರೆಸಿ ಮುಖಕ್ಕೆ ಹಚ್ಚಿದರೆ ತ್ವಚೆ ಬೆಳಗಾಗುತ್ತದೆ. ಇದರ ಪೌಡರ್ ಫೇಸ್ ಪ್ಯಾಕ್ಗಳಲ್ಲಿ ಬಳಸಬಹುದು. ಕಿತ್ತಳೆ ಚಿಪ್ಪು ಬಳಸಿಕೊಂಡು ನೈಸರ್ಗಿಕ ರೂಮ್ ಫ್ರೆಶ್ನರ್ ಅಥವಾ ಬಗೆಯ ಸುಗಂಧದ ವಸ್ತುಗಳನ್ನು ಸಹ ತಯಾರಿಸಬಹುದು. ಆಯುರ್ವೇದದಲ್ಲಿ ಉಪಯೋಗಗಳನ್ನು ನೋಡೋದಾದರೆ, ಕಿತ್ತಳೆ ಹಣ್ಣು ಜೀರ್ಣಕ್ರಿಯೆ ಉತ್ತೇಜಿಸುತ್ತದೆ. ಶಕ್ತಿವರ್ಧಕವಾಗಿ ಆಯುರ್ವೇದದ ಪ್ರಕಾರ ಕಿತ್ತಳೆ ಹಣ್ಣು ದೇಹದ ಶಕ್ತಿಯ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಚರ್ಮದ ಗ್ಲೋ ಹೆಚ್ಚಿಸಲು ಮತ್ತು ಮೊಡವೆ ಕಡಿಮೆ ಮಾಡಲು ಕಿತ್ತಳೆ ಚಿಪ್ಪಿನ ಉಪಯೋಗವಿದೆ. ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದು ಜ್ವರ, ಶೀತ, ಜಲದೋಷ ನಿವಾರಣೆಗೆ ಸಹಕಾರಿ. ಆಯುರ್ವೇದದಲ್ಲಿ ಕಿತ್ತಳೆ ರಕ್ತವನ್ನು ಶುದ್ಧಗೊಳಿಸುವ ಹಣ್ಣು ಎಂದು ಗುರುತಿಸಲಾಗಿದೆ. ಕಿತ್ತಳೆ ಹಣ್ಣು ದೈನಂದಿನ ಜೀವನದಲ್ಲಿ ಮತ್ತು ಆಯುರ್ವೇದದಲ್ಲಿ ಬಹು ಪರಿಣಾಮಕಾರಿ ಹಣ್ಣು. ಆರೋಗ್ಯ ಕಾಪಾಡಿಕೊಳ್ಳಲು ಇದರ ಸೇವನೆ ಅನಿವಾರ್ಯ. ಸೌಂದರ್ಯ, ಪೌಷ್ಟಿಕತೆ ಮತ್ತು ಔಷಧೀಯ ಗುಣಗಳಿಂದ ಕೂಡಿದ ಈ ಹಣ್ಣು ನಿಜಕ್ಕೂ ನಮಗೆ ನಿತ್ಯದ ಬದುಕಿನಲ್ಲಿ ದೈವೋಪಹಾರವಾಗಿದೆ. ಇನ್ನು ಕಿತ್ತಳೆ ಹಣ್ಣಿನ ಪುಡಿಯ ಉಪಯೋಗಗಳನ್ನು ನೋಡೋಣ. ಕಿತ್ತಳೆ ಹಣ್ಣಿನ ಪುಡಿಯ ಉಪಯೋಗಗಳಲ್ಲಿ ಪಾನೀಯಗಳಲ್ಲೂ ಬಹಳ ಮಹತ್ವವಿದೆ. ಜ್ಯೂಸ್ ಅಥವಾ ಶೇಕ್ಗಳಿಗೆ ಸೇರಿಸಿ ನೈಸರ್ಗಿಕ ಕಿತ್ತಳೆಯನ್ನು ರುಚಿಯಾಗಿಸುತ್ತದೆ. ಅಡುಗೆಯಲ್ಲಿ ಕೇಕ್, ಬಿಸ್ಕತ್, ಚಟ್ನಿ, ಸಿಹಿ ತಿಂಡಿಗಳಲ್ಲಿ ಬಳಸಬಹುದು. ಚರ್ಮದ ಆರೈಕೆಯಲ್ಲಿ ಮುಖದ ಪ್ಯಾಕ್ಗಳು ಅಥವಾ ಸ್ಕ್ರಬ್ಗಳಲ್ಲಿ ಬಳಸಿ ಚರ್ಮವನ್ನು ಪ್ರಕಾಶಮಾನಗೊಳಿಸಲು ಸಹಾಯ ಮಾಡುತ್ತದೆ. ಆರೋಗ್ಯಪೂರಕ ಪೌಡರ್ಗಳಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುವುದರಿಂದ ರೋಗ ನಿರೋಧಕ ಶಕ್ತಿಗೆ ಸಹಾಯಕ. ಸೌಂದರ್ಯ ವಸ್ತುಗಳಲ್ಲಿ ಅಂದರೆ ಕಾಸ್ಮೆಟಿಕ್ಸ್, ಸುಗಂಧ ಮತ್ತು ತಾಜಾ ಫೀಲಿಂಗಾಗಿ ಸಾಬೂನು ಮತ್ತು ಫೇಸ್ ಪ್ಯಾಕ್ಗಳಲ್ಲಿ ಬಳಕೆಯಲ್ಲಿದೆ.